ಪುತ್ತೂರಿನಲ್ಲಿ ರಸ್ತೆ ದುರಸ್ತಿಗೆ ಒತ್ತಾಯಿಸಿ ನಡೆದ ಪುತ್ತಿಲ ಪರಿವಾರದ ಧರಣಿಯಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ವಾಗ್ದಾಳಿಯನ್ನ ಮಾಡಲಾಗಿದೆ. ಪಾಣಾಚಿಯ ನಾರಾಯಣ ಪ್ರಕಾಶ್ ಎಂಬವರು ಪುತ್ತಿಲರನ್ನ ಬೆಂಬಲಿಸ್ತಾ ಡಾಕ್ಟರ್ ಪ್ರಭಾಕರ್ ಭಟ್ ಅವರನ್ನ ಟೀಕಿಸಿದ್ದಾರೆ. ಇನ್ನು ಪ್ರಭಾಕರ್ ಭಟ್ ಅವರು ಅರುಣ್ ಪುತ್ತಿಲರನ್ನ ಕಳ್ಳ ಎಂದಿದ್ರು. ಆದ್ರೆ ಸ್ಕೂಲ್ ಬಸ್ಗೆ ವಿಮೆ ಮಾಡಿಸದ ಕಳ್ಳ ಯಾರು? ವ್ಯಾನಿಗೆ ವಿಮೆ ಮಾಡಿಸದೆ ಮಗುವನ್ನ ಕೊಂದ ಕಳ್ಳ ಯಾರು ಎಂದವರು ಸರಣಿ ಪ್ರಶ್ನೆಗಳನ್ನ ಮುಂದಿಟ್ಟರು. ಇನ್ನು ಪ್ರಾಮಾಣಿಕ ನಾಯಕ ಅರುಣ್ ಪುತ್ತಿಲರನ್ನ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಳ್ಳ ಎಂದಿದ್ರು ಕಲ್ಲಡ್ಕ ಭಟ್ರು. ಅವರು ಹಲವು ವರ್ಷಗಳ ಕಾಲ ಪಕ್ಷ ಸಂಘಟನೆಗಾಗಿ ದುಡಿದಿದ್ದಾರೆ. ಇನ್ನು ದುಡಿದದ್ದು ಸಾಕು, ಕಲ್ಲಡ್ಕ ಭಟ್ರು ಹೊಸಬರಿಗೆ ಅವಕಾಶ ಬಿಟ್ಟುಕೊಡಲಿ ಎಂದಿದ್ದಾರೆ. ನಮ್ಮ ಹಿರಿಯರು ಬಹುಶಃ ಪಕ್ಷ ಅಥವಾ ಸಂಘ ಎಲ್ಲವನ್ನು ಕಟ್ಟಿ ಬೆಳೆದಿದಂತಹ 70-80 ವರ್ಷ ಆದರೂ ಸಹ ಬುದ್ಧಿ ಉಂಟೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬುದ್ಧಿ ಇದ್ದರೂ ಕೂಡ ಬಹುಶಃ ಒಬ್ಬ ಪ್ರಾಮಾಣಿಕ ಒಬ್ಬ ಲೀಡರನ್ನು ಮಾನಹಾನಿ ಮಾಡೋದು ಇದಕ್ಕಿಂತ ಮುಂದೆ 3 ವರ್ಷ ಹಿಂದೆ MLA ಇಲೆಕ್ಷನ್ನ ಟೈಮಲ್ಲಿ ಮಾಡಿದ್ದು ನನಗೆ ಇನ್ನೂ ನೋವಾಗೋದು. ನನಗೆ ನರೆಮುಗರ ಇಲ್ಲಿ ಕಾರಲ್ಲಿ ಹೋಗುವಾಗಲೂ ನೋವಾಗ್ತಾ ಇದೆ. ನಾನು ಅದನ್ನು ಕಿವಿಯಾರೆಗೆ ಹೇಳಿದ್ದೇನೆ, ಕಳ್ಳ ಅಂತ ಹೇಳಿದರು. ಯಾರು ಕಳ್ಳ ಈಗ? ಯಾರು ಕಳ್ಳ ಈಗ? ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸಿದ ಶಾಲೆ ಮಗು ಸತ್ತ ಕಳ್ಳ ಯಾರಾಯಿತು? ಯಾಕೆ ಗೊತ್ತಿರಲಿಲ್ವ ಕಾನೂನು? ಇಷ್ಟು ವರ್ಷದ 85-90 ವರ್ಷದ ಅನುಭವ ಇಲ್ಲಿಗೆ ಹೋಯ್ತು. ನಮಗೆ ಯೋಚನೆ ಮಾಡಬೇಕಲ್ಲ ನಾವು. ಹೌದು, ಎಲ್ಲರೂ ಮಾಡಿದ್ದಾರೆ. ನನ್ನ ತಂದೆ ಒಳ್ಳೇದು ಮಾಡಿದ್ದಾರೆ, ಸಾಯುವ ಕಾಲಕ್ಕೆ ನಿನ್ನನ್ನೇ ಕೊಲ್ತೇನೆ ಅಂತ ಹೇಳಿದ್ರೆ ಆಗ್ತದೆ. ನನ್ನ ತಾಯಿಯನ್ನು ಕೊಲ್ತೇನೆ, ಮಕ್ಕಳನ್ನು ಕೊಲ್ತೇನೆ ಅಂದರೆ ನಾವು ಒಪ್ತೇವಾ? ಹಾಗೆ ಒಬ್ಬರು ಲೀಡರ್ಗಳು ಒಂದು ಹಂತ ಆಗುವಾಗ ಅದನ್ನು ಬಿಡಬೇಕು, ಹಿರಿಯರಿಗೆ ಕೊಡಬೇಕು. ನಾನೇ ಸಾಯುವವರೆಗೆ ಮತ್ತು ನನ್ನ ಜಾತಿಯಲ್ಲಿ ವಿಶೇಷವಾಗಿ ನಾನು ಹವ್ಯಕ ಬ್ರಾಹ್ಮಣ, ನನಗೆ ನಾಚಿಕೆ. ನಮ್ಮ ಜಾತಿಯಲ್ಲಿ ಹೋಗಿತ್ತು ಸಾಯುವವರೆಗೆ ನಮ್ಮಲ್ಲಿ ಆಗ ಲಂಗೋಟಿ ಕಟ್ತಿದ್ರು. ಈ ಬೀಗದ ಕೈ ಉಂಟಲ್ಲ, ಇದನ್ನು ಲಂಗೋಟಿ ತುದಿಗೆ ಕಟ್ಟಿಕೊಳ್ಳೋದು. ಯಾಕೆ ಯಾರು ಅಲ್ಲಿ ಕೈ ಯಾಕೆ ಯಾರು ತೆಗಿಲಿಕ್ಕಿಲ್ಲ, ಇಟ್ಟರಲ್ಲೋ ಕತ್ಕೊಂಡು ಹೋಗಿ ಎಲ್ಲಿ ಅದನ್ನು ಸ್ನಾನ ಮಾಡುವಾಗ ಇದನ್ನು ತೆಗೆದು ಬೀಗ ದುಡ್ಡು ತೆಗೆದ್ರೆ